ದೇಶದಲ್ಲೇ ಆಗಿರ್ಬೋದು. ನಮಸ್ಕಾರ ಕರ್ನಾಟಕ. ದೇಶದಲ್ಲೇ ಆಗಿರ್ಬೋದು, ರಾಜ್ಯದಲ್ಲೇ ಆಗಿರ್ಬೋದು, ರಾಜಕೀಯ ಹೋರಾಟ ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಇದೆ. ನೈಜ ಹೋರಾಟಕ್ಕೆ ಇವತ್ತಿನ ಯುವಜನತೆ ಶಕ್ತಿಯನ್ನ ತುಂಬುತ್ತಾ ಇದೆ. ಹಿಂದೆ ಆಗಿದ್ರೆ ಒಂದು 2 ತಿಂಗಳ ಹಿಂದೆ ನಾವು ಮಾತಾಡಿದ್ದಾಗಿದ್ರೆ ಕೇವಲ ರಾಜಕಾರಣಿಗಳು ರಾಜಕೀಯ ಹೋರಾಟಕ್ಕೆ ದೇಶದಲ್ಲಿ ರಾಜ್ಯದಲ್ಲಿ ಬೆಲೆ ಇತ್ತು. ಬಟ್ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ರಾಜಕೀಯ ಹೋರಾಟಗಳು ತಮ್ಮ ಅಸ್ತಿತ್ವವನ್ನ ತಮ್ಮ ಬೆಲೆಗಳನ್ನ ಕಳ್ಕೊಳ್ತಾ ಇದೆ. ನೈಜ ಹೋರಾಟಗಳಿಗೆ ಬೆಲೆ ಹೆಚ್ಚಾಗ್ತಾ ಇದೆ. ಇವತ್ತಿನ ಯುವ ಜನತೆಯ ಕಿಚ್ಚು ಹೋರಾಟಕ್ಕೆ ಬಗ್ಗದೇ ಇರುವಂತ ಸರ್ಕಾರಗಳು ಸಹ ಬಗ್ಗಿದೆ ಅಂತ ಐ ಥಿಂಕ್ ಉದಾಹರಣೆಗಳು ಸೆಟ್ ಆಗ್ತಾ ಇದೆ. ಎಸ್ಪೆಷಲಿ ಈ ನೀಟ್ ವಿರುದ್ಧ ಹೋರಾಟ ಇದೆಯಲ್ಲ, ಮಲಗಿದಂತ ಜನಾಂಗವನ್ನ ಆಮೇಲೆ ನಮ್ಗೆ ಯಾಕೆ ಬೇಕು, ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ವಾಕಿಂಗು, ಸಾಯಂಕಾಲ ಪಕೋಡ ತಿನ್ಕೊಂಡು ಮಲಗಿದ್ದಂತ ಒಂದಷ್ಟು ಜನಾಂಗ ನೀವೇನೇ ಮಾಡ್ಕೊಂಡ್ರು ಪರವಾಗಿಲ್ಲ, ನಾವು ಅನುಭವಿಸ್ಕೊಂಡು ಹೋಗ್ತಿದ್ದಂತ ಜನಾಂಗದ ಮುಂದೆ ಈ ನೀಟ್ ಹೋರಾಟ ಒಂದು ದೊಡ್ಡ ಉದಾಹರಣೆಯನ್ನ ಸೆಟ್ ಮಾಡಿದೆ. ಇಡೀ ದೇಶದಲ್ಲಿ ಈ ನೀಟ್ ಹೋರಾಟ ಒಂದು ಜಾಗೃತಿಯನ್ನ ಮೂಡಿಸಿದೆ. ಜನರಲ್ಲಿ ಒಂದು ನಂಬಿಕೆಯನ್ನ ಮೂಡಿಸಿದೆ. ನಾವು ಪ್ರಶ್ನೆ ಮಾಡಬಹುದು, ನಾವು ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳಾಗಲ್ಲ, ಮೋದಿ ದ್ರೋಹಿಗಳಾಗಲ್ಲ, ಅಥವಾ ಬಿಜೆಪಿ ವಿರೋಧಿಗಳಾಗಲ್ಲ. ನಮಗೂ ಕೂಡ ಈ ಹಕ್ಕಿದೆ. ನಮ್ಮ ಓಟಿನಿಂದ ಸರ್ಕಾರ ನಡೆಯುತ್ತೆ, ನಮ್ಮ ಓಟಿನಿಂದ ಈ ಹೋರಾಟ. ಈಗ E20 ಪೆಟ್ರೋಲ್ ವಿರುದ್ಧ ಈಗ ಪೆಟ್ರೋಲಿಯಂ ಮಿನಿಸ್ಟರ್ ಪುರಿ ಅವರು ಹೇಳಿದ್ದಾರೆ, ಇಲ್ಲ ಹೋರಾಟ ಮಾಡಬೇಡಿ, ನಾವು ಮಾತುಕತೆಗೆ ಸಿದ್ಧ ಇದ್ದೀರಿ ಅಂತ. ಯಾವ ಮೋದಿ ಸರ್ಕಾರ ಮಾತುಗಳಿಗೆ ಕಿವಿಗಳನ್ನ ಕೊಡ್ತಾ ಇರಲಿಲ್ಲ, ಯಾವ ಮೋದಿ ಮಿನಿಸ್ಟರ್ಗಳು ವಿ ಡೋಂಟ್ ಕೇರ್ ಅಂತ ಇದ್ರು, ಇವತ್ತುಗಳು ಅವರುಗಳು ಕೈ ಮುಗಿದು ಬೆಡ್ಕೊಳ್ತಾ ಇದ್ದಾರೆ, ಪಾರ್ಲಿಮೆಂಟ್ ಕಡೆ ಬರಬೇಡಿ, ಪಾರ್ಲಿಮೆಂಟ್ ಕಡೆ ಹೋರಾಟ ಮಾಡಬೇಡಿ. ಈಗ ಪೆಟ್ರೋಲಿಯಂ ಇದನ್ನ ಹತ್ತಿ ಉರಿಸಿದ್ದು ನಿತಿನ್ ಗಡ್ಕರಿನೇ ಆಗಿದ್ರು. E20 ಕಲಬೆರಕೆ ಪೆಟ್ರೋಲ್ ಅಂತ ನಾವೇನ್ ಕರಿತಾ ಇದೀವಿ, ಅಥವಾ ಎಥಾನಾಲ್ ಅಂತ ಏನ್ ಸರ್ಕಾರ ಕಲಿತದೆ, ಅಥವಾ ಕಲಬೆರಕೆ ಅಂತ ನಾವೇನ್ ಕರಿತೀವಿ, ಇದನ್ನ ಹತ್ತಿ ಉರಿಸಿದ್ದು ಅಥವಾ ದೊಡ್ಡ ಮಟ್ಟಕ್ಕೆ ನಮ್ಮನ್ನ ಕೇಳ್ದಿರನೆ ನಾವು ಕೊಟ್ಟಿದ್ದಂತ ಪೆಟ್ರೋಲ್ನೇ ನೀವು ಬಳಸಬೇಕು, ಇದು ಪ್ರಜಾತಂತ್ರ ಅಲ್ಲ, ಇದು ಒಂಥರ ಗಡಕರಿಯ ರಿಪಬ್ಲಿಕ್ ಅಂತ. ಅಂದ್ರೆ ಪೆಟ್ರೋಲಿಯಂ ಮಿನಿಸ್ಟರ್ ಪುರಿ ಆದ್ರೂ ಕೂಡ ಪೆಟ್ರೋಲ್ ಕಲಬೆರಕೆ ಪೆಟ್ರೋಲ್ ಅಥವಾ ಎಥನಾಲ್ ಪೆಟ್ರೋಲ್ ನ ಅತಿಯಾಗಿ ಇಲ್ಲ ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಮಾಡ್ತಾ ಇದ್ದಂತ ವ್ಯಕ್ತಿಗಳಲ್ಲಿ ಸಚಿವ ಗಡ್ಕರಿ ಒಂದು ಕಡೆ ಆದ್ರೆ, ಈಗ ಪಾರ್ಲಿಮೆಂಟ್ ಸೀಟ್ಗೆ ಆಗಸ್ಟ್ 1ನೇ ತಾರೀಕು ಮತ್ತೆ ಆಗಸ್ಟ್ 4ನೇ ತಾರೀಕು ಒಂದು ಪಾರ್ಲಿಮೆಂಟ್ ಕಡೆ ನಮ್ಮ ನಡೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಈ ಒಂದು ಕಲಬೆರಕೆ ಪೆಟ್ರೋಲ್ ವಿರುದ್ಧ ನಡಿಬೇಕಾದಂತ ಹೋರಾಟಕ್ಕೆ ಎಲ್ಲಾ ಸಿದ್ಧತೆಗಳು ನಡೀತಾ ಇದ್ರೆ, ಪೆಟ್ರೋಲಿಯಂ ಮಿನಿಸ್ಟರ್ ಪುರಿ ಅವರು ಹೇಳ್ತಾ ಇದ್ದಾರೆ, ಮಾತುಕತೆಗೆ ನಾವು ರೆಡಿ ಇದ್ದೀವಿ, ಹೋರಾಟ ಮಾಡಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡೋ ಮಟ್ಟಕ್ಕೆ ಇವತ್ತಿನ ಈ ಒಂದು ಕೇಂದ್ರ ಬಿಜೆಪಿ ಮೋದಿ ಸರ್ಕಾರ ಬಗ್ಗಿದೆ. ಇವತ್ತಿನ ಜನರೇಷನ್ ಬಗ್ಗಿಸಿದೆ. 2026ರಲ್ಲಿ 2 ಪ್ರಮುಖ ಬೆಳವಣಿಗೆಗಳನ್ನ, ಇನ್ನ 7ನೇ ತಿಂಗಳಿದು 7th ಮಂತ್, ಇನ್ನ 1 ವರ್ಷ ಕಂಪ್ಲೀಟ್ ಆಗಿಲ್ಲ. 2 ಪ್ರಮುಖ ಬೆಳವಣಿಗೆ ಈ ದೇಶದಲ್ಲಾಗಿದೆ. ಒಂದು, ಒಬ್ಬ ಸಾಮಾನ್ಯ ನಟ ತಮಿಳುನಾಡಿನ ರಾಜಕೀಯದಲ್ಲಿ CM ಆಗಿದ್ದು, ಸಾಮಾನ್ಯ ಮಕ್ಕಳು ಬಗ್ಗದೇ ಇರುವಂತ ಈ ಮೋದಿ ಸರ್ಕಾರವನ್ನ ಇಡೀ ದೇಶಾದ್ಯಂತ ಹೋರಾಟವನ್ನ ಹುಟ್ಟಾಕಿ ಗಡಗಡ ನಡಗಿಸಿ ಪಾರ್ಲಿಮೆಂಟ್ ಇಂದ ಮೋದಿಯನ್ನ ಓಡಿಸಿ, ಮೋದಿ ಮಂತ್ರಿಗಳು ಪಾರ್ಲಿಮೆಂಟ್ ಅನ್ನ ಬಿಟ್ಟು ಐ ಥಿಂಕ್ ಪಲಾಯನ ಮಾಡಿದಂತ ಪರಿಸ್ಥಿತಿಯನ್ನ ಇವತ್ತು ನಾವು 2020ರಲ್ಲಿ 2 ಪ್ರಮುಖ ಬೆಳವಣಿಗೆ. ಒಂದು, ತಮಿಳುನಾಡಿನ ರಾಜಕೀಯ ಬದಲಾವಣೆಯಲ್ಲಿ ಒಂದು ಹೊಸ ವ್ಯಕ್ತಿ CM ಆಗಿದ್ದು. 2ನೇದು, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬದುಕಿದೆ ಅಂತ ಈ ನೀಟ್ ಪರ ಹೋರಾಟ ವಿದ್ಯಾರ್ಥಿಗಳು ಈ ದೇಶಕ್ಕೆ, ಈ 140 ಕೋಟಿ ಜನರಿಗೆ ಇನ್ಕ್ಲೂಡಿಂಗ್ ನಮ್ಗೆ ನಿಮ್ಗೆ ತಿಳಿಸ್ಕೊಟ್ಟಂತ ವಿಚಾರ ಹೇಳಿದಲ್ಲ. 2 ತುಂಬಾ ಇಂಪಾರ್ಟೆಂಟ್. ಒಂದು ಹೊಸ ರಾಜಕೀಯ ಆಯಾಮಕ್ಕೆ ಈ ದೇಶ ಐ ಥಿಂಕ್ ಸ್ವಾಗತ ಕೋರ್ತಾ ಇದೆ ಅಥವಾ ಬದಲಾವಣೆ ಕಾಣ್ತಾ ಇದೆ ಅಂತ ನಮ್ಗೆಲ್ಲ ಖಂಡಿತ, ನಮ್ಗೆಲ್ಲ ಯಾವ ಜನರೇಷನ್ ಸರ್ಕಾರವನ್ನ ಎದುರಾಕೊಳ್ಬಾರ್ದು, ಯಾವ ಜನರೇಷನ್ ಯಾರನ್ನು ಪ್ರಶ್ನೆ ಮಾಡಬಾರ್ದು, ಪೊಲೀಸ್ ಅವರನ್ನ ಪ್ರಶ್ನೆ ಮಾಡಬಾರ್ದು. ನಾವು ಕಳೆದ 16 ವರ್ಷದಿಂದ ಈ ಫೇಸ್ಬುಕ್ ಅಲ್ಲಿ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಾ ಇದ್ವಿ. ಇವತ್ತು ಎಂಟೈರ್ ಜನರೇಷನ್ ಬೀದಿಗೆ ಬಂದು ರಾಜಸ್ಥಾನದಲ್ಲಿ ಅಲ್ಫಾ ಅಂದ್ರೆ ಹೈಸ್ಕೂಲ್ ಸ್ಟೂಡೆಂಟ್ಸ್ ಮತ್ತೆ ಕಾಲೇಜ್ PUC ಹುಡುಗರು ಬೆಂಚ್ ಇಲ್ಲ,
ಶಾಲೆಯಲ್ಲಿ ಟೀಚರ್ಸ್ ಇಲ್ಲ, ಟಾಯ್ಲೆಟ್ಸ್ ಇಲ್ಲ, ಓದುವ ವಾತಾವರಣ ಇಲ್ಲ, ನಮಗೆ ಬೇಕಾದಂತ ಮೂಲ ಸೌಕರ್ಯಗಳಿಲ್ಲ ಅಂತೇಳಿ ರಾಜಸ್ಥಾನ ಮತ್ತೆ ಉತ್ತರ ಪ್ರದೇಶದ ಫತೇಪುರಲ್ಲಿ ಮಕ್ಕಳು ಬೀದಿಗೆ ಬಂದು ನಿಜವಾಗ್ಲು ಈ ಕಿಚ್ಚನ್ನ ಹಚ್ಚಿದಂತ ನೀಟ್ ಹೋರಾಟಕ್ಕೆ ಒಂದು ದೊಡ್ಡ ಸಲಾಮನ್ನ ಹೇಳಬೇಕು. ನಮ್ಮನ್ನೆಲ್ಲ ಐ ಥಿಂಕ್ ಇಡೀ ದೇಶವನ್ನ ಎಚ್ಚರಗೊಳಿಸದಂತ ಹೋರಾಟ ಅಂತ ಇದ್ರೆ ಖಂಡಿತವಾಗಿ ನೀಟ್ ಒಂದು ಮಟ್ಟಕ್ಕೆ ಮುಗಿದಾದ್ರೂ ಬೇರೆ ಬೇರೆ ಆಯಾಮಗಳಲ್ಲಿ ಇಡೀ ದೇಶದ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಸ್, ಇಟ್ಸ್ ಅವರ್ ಫಂಡಮೆಂಟಲ್ ರೈಟ್. ಮೋದಿ ಸರ್ಕಾರ ಆಗಿರ್ಬೋದು, ಅಲ್ಲಿನ ಸಂಬಂಧ ಅಲ್ರಿ